ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ, ತುಂಬಾ ಬಿಸಿಲಿದೆ. ಹಾಗಾಗಿ ಬಾಡಿಯಲ್ಲಿ ತುಂಬ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ತುಂಬ ಹೀಟ್ ಆಗ್ತಾ ಇದೆ ಬಾಡಿ. ಈ ಹೀಟ್ನ ಯಾವ ರೀತಿ ನಮ್ಮ ಬಾಡಿನ ಕೂಲ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಎಳ್ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಒಂದು ಹೀಟ್ನ ನಾವು ಕಡಿಮೆ ಮಾಡ್ಕೋಬೋದು. ಸೌತೆಕಾಯಿನ ಮೋಸ್ಟ್ ಹೈಡ್ರೇಟಿಂಗ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ದಿನನಿತ್ಯ ನಾವು ಸೇವಿಸ್ತಾ ಬಂದ್ವಿ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೀಟನ್ನು ಇದು ಹೊರಗಾಕುತ್ತೆ. ಹಾಗೆ ಇದರಲ್ಲಿ 96% ನೀರಿನಾಂಶ ಹೊಂದಿರುತ್ತೆ. ಬೇಸಿಗೆಯಲ್ಲಿ ನಮ್ಮ ದೇಹನ ತುಂಬಾ ತಂಪು ಮಾಡ್ಕೋಬೇಕು ಅಂದರೆ ಕಲ್ಲಂಗಡಿನ ಸೇವಿಸಬೇಕು. ಕಲ್ಲಂಗಡಿಯಲ್ಲಿ 92% ನೀರಿನಾಂಶ ಇರುತ್ತೆ. ಹಾಗಾಗಿ ಇದು ನಮ್ಮ ದೇಹನ ತಂಪು ಮಾಡುತ್ತೆ. ಮಜ್ಜಿಗೆಯಲ್ಲಿ ಲೋ ಫ್ಯಾಟ್ ಇರುತ್ತೆ, ಇದು ನಮ್ಮ ಬಾಡಿನ ತಂಪು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಹೆಚ್ಚು ಮೆಟಬಾಲಿಸಮ್ ಇರುತ್ತೆ, ನಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ. ಪುದೀನ ಕೂಡ ನಮ್ಮ ದೇಹನ ತಂಪು ಮಾಡುತ್ತೆ. ನಾವು ಕುಡಿತಕ್ಕಂಥ ಯಾವುದೇ ಒಂದು ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಅದಕ್ಕೆ ಪುದೀನ ಎಲೆನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹನೂ ಕೂಡ ತಂಪು ಮಾಡ್ಕೋಬೋದು. ಆಲೋವೆರಾ ಜ್ಯೂಸ್ ಒಂದು ನ್ಯಾಚುರಲಿ ಕೂಲಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ. ಅದು ಇಂಟರ್ನಲ್ಲಿ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ಲಿ ಆಗಿರ್ಬೋದು. ಈರುಳ್ಳಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೀಟ್ನ ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಸಿಟ್ರಸ್ ಫ್ರೂಟ್ ಜ್ಯೂಸ್ ಅಂದರೆ ಆರೆಂಜ್ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್, ಹೀಗೆ ನಾರಿನಲ್ಲಿ ಇರ್ತಕ್ಕಂಥ ಒಂದು ಹಣ್ಣುಗಳನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೀಟ್ನ ಕಡಿಮೆ ಮಾಡ್ಬೋದು. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೆ ಹೆಚ್ಚಿನ ಅಂಶ ನೀರಿರೋದ್ರಿಂದ ಈ ಜ್ಯೂಸ್ ತುಂಬಾ ಹೆಲ್ಪ್ ಆಗುತ್ತೆ. ಮೊಸರು ತಿನ್ನೋದ್ರಿಂದ ನಮ್ಮ ದೇಹನ ರಿಫ್ರೆಶ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಉಷ್ಣ ಕೂಡ ಇದು ಕಡಿಮೆ ಮಾಡುತ್ತೆ. ಲೆಮನ್ ಜ್ಯೂಸಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೆ ಇದು ನಮ್ಮ ದೇಹದ ಉಷ್ಣನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನ ಹೈಡ್ರೇಟ್ ಇರೋಕ್ಕೂ ಕೂಡ ಸಹಾಯ ಮಾಡುತ್ತೆ. ನಂತರ ನಮ್ಮ ಎನರ್ಜಿ ಲೆವೆಲ್ ಕೂಡ ಇದು ಬೂಸ್ಟ್ ಮಾಡುತ್ತೆ. ಹಾಗಾಗಿ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಉಷ್ಣನ ಕಡಿಮೆ ಮಾಡುತ್ತೆ. ಬೇಸಿಗೆ ಸಮಯದಲ್ಲಿ ಬಾಳೆಹಣ್ಣು ತಿನ್ನೋದ್ರಿಂದ ಬಾಳೆಹಣ್ಣಲ್ಲಿ ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ನಮ್ಮ ದೇಹನ ಅದು ತಂಪು ಮಾಡುತ್ತೆ. ಕ್ಯಾಂಟಲೂಪ್ ಅಂದರೆ ಕರ್ಬೂಜ ಹಣ್ಣು, ಇದರಲ್ಲಿ ಹೆಚ್ಚಿನ ಪ್ರಮಾಣದಾಗಿ ನೀರಿನಾಂಶ ಇರುತ್ತೆ. ಹಾಗಾಗಿ ನಮ್ಮ ಬಾಡಿನ ಹೈಡ್ರೇಟ್ ಆಗಿರೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿನ ತಂಪಾಗಿಟ್ಕೋಬೋದು. ಅವಕಾಡೋ ಸ್ಮೂತಿ ಅಥವಾ ಅವಕಾಡೋ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹನ ತಂಪು ಮಾಡ್ಕೋಬೋದು. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಶುಗರ್ ಕೇನ್ ಜ್ಯೂಸ್ ಅಂದರೆ ಕಬ್ಬಿನ ಜ್ಯೂಸು, ಇದು ಕೆಲವರು ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗುತ್ತೆ ಅಂತಾರೆ. ಇಲ್ಲ, ಇದು ಖಂಡಿತ ಕೂಲಾಗೇ ಇರುತ್ತೆ. ಒಂದು ಬೇಸಿಗೆ ಕಾಲಕ್ಕೆ ಒಂದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ದೇಹನ ತಂಪಾಗಿರಿಸುತ್ತೆ. ಸತ್ತು ಪೌಡರ್ ಜ್ಯೂಸ್ ಅಂದರೆ ಉರಿಗಡಲೆ ಜ್ಯೂಸ್. ಈ ಉರಿಗಡಲೆನ ಪೌಡರ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ನಮ್ಮ ದೇಹ ಕೂಡ ನಾವು ತಂಪಾಗಿರಿಸ್ಕೋಬೋದು. ಸ್ಟ್ರಾಬೆರಿ ಅಥವಾ ಬ್ಲೂಬೆರಿ ಈ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹೀಟ್ನ ಇದು ಕಡಿಮೆ ಮಾಡುತ್ತೆ. ಬಾಟಲ್ ಗಾರ್ಡ್ ಅಥವಾ ಪಂಪ್ಕಿನ್ ಅಥವಾ ಕುಂಬಳಕಾಯಿ ಅಥವಾ ಸೋರೆಕಾಯಿ ಈ ತರಕಾರಿಗಳನ್ನ ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಉಷ್ಣನ ಕಡಿಮೆ ಮಾಡ್ಬೋದು. ನಂತರ ಫೆನ್ಯುಗ್ರೀಕ್ ಅಂದರೆ ಮೆಂತ್ಯಕಾಳನ್ನ ಪುಡಿ ಮಾಡಿಬಿಟ್ಟು ಇದನ್ನು ನಾವು ನೀರಿಗೆ ಬೆರೆಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಉಷ್ಣನ ನಾವು ಕಡಿಮೆ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಬೇಸಿಗೆಯಲ್ಲಿ ನಮ್ಮ ದೇಹನ ನಾವೆಷ್ಟು ತಂಪಾಗಿರಿಸ್ಕೋಬೇಕಂದ್ರೆ ಏನೆಲ್ಲ ಕುಡಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.